ಶುಕ್ಲಾಂಬರಧರಮಿತ್ರಂ ಚತಿವರ್ಣಂ ಚತುರ್ವದನಂ ಪ್ರಸನ್ನವದನಂ ಜಾಯ ಸರ್ವವಿಘ್ನೋಪಶಾಂತಯೇ ಮಹಾಲಕ್ಷ್ಮೀತಾ ವಿದ್ಮಹೇ ವಿಷ್ಣುಪತ್ತಕ್ಷ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ವಿಶೇಷವಾಗಿ ಕರ್ನಾಟಕದ ಜನತೆಗೆ ಶ್ರೀ ಬಸವೇಶ್ವರ ಜಯಂತಿಯವರಿಗೆ ಹಾರ್ದಿಕ ಶುಭಾಶಯಗಳೊಂದಿಗೆ ಹಬ್ಬ ಹರಿದಿನಗಳನ್ನು ಹೇಗೆ ಆಚರಿಸಬೇಕು, ಜಯಂತಿಗಳನ್ನು ಹೇಗೆ ಆಚರಿಸಬೇಕು, ವಿಶೇಷವಾಗಿ ಈ ಮಾಸ ಏಪ್ರಿಲ್ ಮಾಸ ಅಂತ ಬಹಳ ವಿಶೇಷವಾಗಿ ಬರ್ತಕ್ಕಂಥದ್ದು. ಈ ಮಾಸದಲ್ಲಿ ಮಹಾನ್ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಹುಟ್ಟಿದ್ದಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ಶ್ರೀ ಬಸವೇಶ್ವರ ಅನ್ನತಕ್ಕಂಥದ್ದು ಕೂಡ ಹಾಗೆ. ಶ್ರೀ ವಿಶ್ವವಸನಾಮ ಸಂವತ್ಸರೆ ಉತ್ತರಾಯಣ ಪುಣ್ಯ ಕಾಲೆ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಅಕ್ಷಯ ತಿಥಿಯ ಅನ್ನತಕ್ಕಂಥದ್ದೇ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಶುಭಯೋಗ ಇರತಕ್ಕಂಥದ್ದೇ. ಇಂದಿನ ಕರ್ನಾಟಕ ಜನದಾದ್ಯಂತ ವಿಶೇಷವಾಗಿ ಶ್ರೀ ಬಸವೇಶ್ವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀರಾ. ಒಬ್ಬ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಅವರ ಸಾಧನೆ ಏನು, ಅವರು ಕೊಟ್ಟಿರ್ತಕ್ಕಂಥ ಭಾಗ್ಯ ಏನು ಅನ್ನತಕ್ಕಂಥದ್ದು. ಈಗಿನ ಕಾಲದಲ್ಲಿ ವಿಶೇಷವಾಗಿ ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನತಕ್ಕಂಥದ್ದು. ಅವರಲ್ಲಿ ಯಾವ ದುಡ್ಡು ಇರಲಿಲ್ಲ. ಅವರಲ್ಲಿ ವಿಶೇಷವಾಗಿರತಕ್ಕಂಥ ಜ್ಞಾನ. ಸರಸ್ವತಿಯ ನಮತ್ತೆ ವರದ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಮಿಯಾಮಿ ಜ್ಞಾನವನ್ನು ಸಮರ್ಪಯಾಮಿ ಅಂತಕ್ಕಂಥದ್ದೇ. ಜ್ಞಾನವನ್ನು ದಾನ ಮಾಡತಕ್ಕಂಥ ಏಕೈಕ ಮಹನೀಯರಂತಕ್ಕಂತೆ ವಿಶೇಷವಾಗಿ ಬರತಕ್ಕಂಥದ್ದೇ ಶ್ರೀ ಬಸವೇಶ್ವರ. ತಮ್ಮ ಜೀವನದಲ್ಲಿ ಎಲ್ಲ ಹೋರಾಟಗಳನ್ನು ಮಾಡಿಕೊಂಡು ದೇಶದ ಅಭಿವೃದ್ಧಿಗೆ, ಒಂದು ನಾಡಿನ ಅಭಿವೃದ್ಧಿಗೆ ಹಾಗೂ ನಮ್ಮ ಹಿಂದೂ ಸಂಸ್ಕೃತದ ಅಭಿವೃದ್ಧಿಗೆ ಮುಂದನೆಯಲ್ಲಿ ಚೋಪಾಣೆಯನ್ನು ನೀಡತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಶ್ರೀ ಬಸವೇಶ್ವರ ಅನ್ನತಕ್ಕಂಥದ್ದು. ಈ ತಿಂಗಳಲ್ಲಿ ಸಾಮಾನ್ಯವಾಗಿ ಏಪ್ರಿಲ್ 14ರಿಂದ ಮೇ 14ನಲ್ಲಿ ಹುಟ್ಟಿದಂಥವರು ವಿಶೇಷವಾಗಿ ಸ್ಥಾನಮಾನ ಸಿಗತಕ್ಕಂಥದ್ದು. ಮಹಾಭಾರತವನ್ನು ಬರೆದಂಥ ದಿವಸ, ವೇದವ್ಯಾಸರ ಜಯಂತಿ, ಭಗೀರಥ ಜಯಂತಿ, ಗಂಗೆಗೆ ಶಿವನ ಜಡೆಯಿಂದ ಇಳಿದಕ್ಕಂಥ ಬಂದ ವಿಶೇಷವಾದ ಈ ಮಾಸ, ಈ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಅನ್ನತಕ್ಕಂಥ ವಿಶೇಷ. ಇನ್ನು ವಿಶೇಷವಾಗಿ ಅಷ್ಟವರ್ಷೋ ಮಹಾಚಿತ್ರವೀರಿ ದ್ವಾದತೋ ಸರ್ವಶಾಸ್ತ್ರವಿಚ್ಚೋಡಚೋ ಪುತಮಾನ್ ಭಾಷಂ ದ್ವಾತ್ರಿಂತೆ ಮುರಿದಗತ. ವಿಶೇಷವಾಗಿ ಶಂಕರದ ಭಗವತ್ಚಾರು ಜಯಂತಿ ಕೂಡ, ಪರಶುರಾಮ ಜಯಂತಿ ಕೂಡ, ಹಾಗೂ ವೇದವ್ಯಾಸರ ಜಯಂತಿ ಕೂಡ. ಮಹಾಭಾರತವನ್ನು ಬರೆದಂಥ ವಿಶೇಷವಾಗಿ ವೇದವ್ಯಾಸರು ರಚನೆ ಮಾಡಿದಂಥವರು ಭಜನೆಯವರು ವೇದವ್ಯಾಸರು. ನೋಡಿರಿ, ಅವರು ಒಬ್ಬ ಸನ್ಯಾಸಿಯಾದರೂ ಕೂಡ ವಿಶೇಷವಾಗಿ ಒಂದು ವಿಶೇಷವಾದ ಸ್ಥಾನಮಾನ ಬರತಕ್ಕಂಥದ್ದು ವೇದವ್ಯಾಸ ಅನ್ನತಕ್ಕಂಥದ್ದು. ಜ್ಞಾನದಲ್ಲಿ ಅತಿ ಹೆಚ್ಚವಾದ ಸ್ಥಾನಮಾನ ಕೊಟ್ಟದ್ದು ವೇದವ್ಯಾಸ. ಮಹಾಭಾರತವನ್ನು ರಚನೆ ಮಾಡತಕ್ಕಂಥ ವ್ಯಕ್ತಿ ಎಲ್ಲ ಕೂಡ ಆ ವ್ಯಕ್ತಿಗೆ ಸೇರತಕ್ಕಂಥ ವ್ಯಕ್ತಿ. ಹೇಗೆ ನಾವು ಒಂದು ವ್ಯಕ್ತಿಯನ್ನು ಜ್ಞಾನವನ್ನು ಮಾಡ್ತೇವೆ ಅನ್ನತಕ್ಕಂಥದ್ರಿಗೆ ಅವರು ಮಾಡಿದ ಸಾಧನೆಯೇ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳೋದೆಂದರೆ, ಮನುಷ್ಯನಿಗೆ ಹುಟ್ಟುವುದೇ 3 ದಿನ. ಅದರಲ್ಲಿ ನಾವು ಎಷ್ಟು ಹೇಗೆ ಬದುಕಿದ್ವಿ ಅನ್ನೋದಕ್ಕಿಂತ ಏನೇನು ನಾವು ಜನಕ್ಕೆ ಬಿಟ್ಟು ಹೋದ್ವಿ, ಏನೇನು ಉಪದೇಶವನ್ನು ಬಿಟ್ಟು ಹೋದ್ವಿ, ಹಿರಿಯರಿಂದ ಉಪದೇಶವನ್ನು ನಾವೇನು ಪಡೆದಿದ್ದೇವೆ, ನಮ್ಮ ಪರಂಪರೆಯವರಿಗೆ, ಮುಂದಿನ ಪರಂಪರೆಯವರಿಗೆ ನಾವು ವಿಶೇಷವಾಗಿ ಏನನ್ನು ಬರ್ತೇವೆ ನೋಡಿ. ವಿಶೇಷವಾಗಿ ವೇದವ್ಯಾಸರು ಮಹಾಭಾರತವನ್ನೇ ಬರೆದು ಬಿಟ್ಟರು. ಈ ಒಂದು ಗುಡಿಯವರೆಗೂ ಜೀವನ ಪರ್ಯಂತವಾಗಿ ಸೂರ್ಯಚಂದ್ರ ಇರುವಾಗೂ ಕೂಡ ವಿಶೇಷವಾಗಿ ಬರ್ತಕ್ಕಂಥದ್ದು ಆ ಒಂದು ಮಹಾಭಾರತ ರಾಮಾಯಣವನ್ನು ಬರತಕ್ಕಂಥ ವಿಶೇಷವಾಗಿ. ರಾಮಾಯಣ ಅಂತಕ್ಕಂಥ ವಿಶೇಷವಾಗಿ ಎಲ್ಲ ರೀತಿಯನ್ನು ಬರತಕ್ಕಂಥ ವಿಶೇಷ ವೇದವ್ಯಾಸರು. ಆ ಜ್ಞಾನವನ್ನು ವಂಶ ಪರಂಪರೆಯಾಗಿರತಕ್ಕಂಥ ಹಾಗೆ ನಾವು ಏನೇ ಒಂದು ಸಾಧನೆ ಮಾಡಲಿ ಅದನ್ನು ವಂಶ ಪರಂಪರೆಯಾಗಿರತಕ್ಕಂಥ ಸಾಧನೆ ಮಾಡಬೇಕು. ಆಸ್ತಿ ಎಷ್ಟಿದೆ, ಹಣ ಎಷ್ಟಿದೆ, ಭೂಮಿ ಎಷ್ಟಿದೆ ಅನ್ನತಕ್ಕಂಥ ಇವುದಲ್ಲಿ ಇವರು ಬರ್ತವೆ ಹೋಗ್ತವೆ. ನಾವು ಮಾಡತಕ್ಕಂಥ ಶಕ್ತಿ, ನಾವು ಮಾಡತಕ್ಕಂಥ ಜ್ಞಾನ, ನಾವು ಮಾಡತಕ್ಕಂಥ ಒಂದು ಉಪಾಸನೆ ಅನ್ನತಕ್ಕಂಥ ಜನಗಳಿಗೆ ಬಿಟ್ಟು ಹೋಗತಕ್ಕಂಥ ಬೋಧನೆಯನ್ನು ಮಾಡಬೇಕು. ಇವಾಗ ಗಣ್ಯ ಬಸವೇಶ್ವರ ಜಯಂತಿ ಆಗಿರ್ಬೋದು, ಪರಶುರಾಮರೇ ಆಗಿರ್ಬೋದು, ಹಾಗೂ ವೇದವ್ಯಾಸರೇ ಆಗಿರು, ಶಂಕರದ ಭಗವತ್ಚಾರ್ಯರೇ ಆದರು. ತನ್ನ ಅತಿ ಒಂದು 32 ವರ್ಷದಲ್ಲಿ ಅತ್ಯುನ್ನತವಾದ ಸಾಧನೆ ಮಾಡಿದಂಥ ವಿಶೇಷವಾಗಿ ಶ್ರೀ ಶಂಕರದ ಭಗವತ್ಚಾರ್ಯರು ಶೃಂಗೇರಿ ಶಾರದಮ್ಮನವರ ಪೀಠೋಪದೇಶನ ಮಾಡಿದಂಥವರು. ವಿಶೇಷವಾಗಿ ಎಲ್ಲ ಗಲ್ಗಳು ಹೋದಲ್ಲಿ ಬಂದಲ್ಲಿಯಲ್ಲಿ ವಿಶೇಷವನ್ನು ಒಂದು ಅಮ್ಮನವರ ಪಾದವನ್ನು ಶ್ರೀಚಕ್ರೋಪಾಸನೆ ಮಾಡಿದಂಥ ಏಕೈಕ ಮೊದಲೇ ವ್ಯಕ್ತಿ ಅಂದರೆ ಶ್ರೀ ಶಂಕರದ ಭಗವತ್ಚಾರ್ಯರು. ಶ್ರೀಚಕ್ರ ಅಂದರೆ ಅನ್ನೋದಕ್ಕಂಥ ಉದ್ಯೋಗವನ್ನು ಮಾಡತಕ್ಕಂಥದ್ದು ಜನಾಕರ್ಷಣ ಶಕ್ತಿ, ವಾಕ್ಸಿದ್ಧಿ ಆಕರ್ಷಣ ಶಕ್ತಿ ಎಂದು ಮಾಡತಕ್ಕಂಥದ್ದು ಏಕೈಕ ಮಗವನ್ನು ಶಂಕರದ ಭಗವತ್ಚಾರ್ಯರು. ಅಷ್ಟವರ್ಷೋ ಮಹಾಚಿತ್ರವೀರಿ ದ್ವಾದತೋ ಸರ್ವಶಾಸ್ತ್ರವಿಚ್ಚೋಡತೋ ಪುತಮಾನ್ ಭಾಷಂ ದ್ವಾತಿಂತೆ ಮೃದುಗತಂ.
ಈ ಅಕ್ಷಯ ಪಾತ್ರೆಯಲ್ಲಿ ನಾವು ಏನು ಮಾಡಬೇಕಪ್ಪ ಅನ್ನತಕ್ಕಂಥದ್ದೆಲ್ಲ, ನಾವು ಏನು ದಾನ ಮಾಡ್ತೀವೋ ಅದು ದ್ವಿಗುಣ ಆಗತಕ್ಕಂಥದ್ದು. ಬಂಗಾರ ಪರ್ಚೇಸ್ ಮಾಡೋದು ಅನ್ನತಕ್ಕಂಥದ್ದು, ಬಂಗಾರ ಪರ್ಚೇಸ್ ಮಾಡಬಾರ್ದು ಅನ್ನತಕ್ಕಂಥದ್ದು ನಾನು ಹೇಳಲ್ಲ, ಪರ್ಚೇಸ್ ಮಾಡಬೇಕು. ಆದರೆ ನಾವು ಇವತ್ತು ಎಷ್ಟು ದಾನವನ್ನು ಕೊಡ್ತೀವೋ, ದಾನವನ್ನು ಯಥೇಚ್ಛವಾಗಿ ಬರತಕ್ಕಂಥ ಏಕೈಕ ದಿನ ಯಾವುದಪ್ಪ ಅಂದರೆ ವಿಶೇಷವಾಗಿ ಬರತಕ್ಕಂಥದ್ದೇ ಈ ಅಕ್ಷಯ ತೃತೀಯ ಅನ್ನತಕ್ಕಂಥದ್ದು. ಯಕ್ಷಾಯ ಕುಬೇರಾಯ ಶ್ರವಣೇಶ್ವರಿ ಧನದಾನ ಸುಧಾನಿಶ್ಚಿತ ಮನುಷ್ಯನಾದ ವದಾದ ಭವಿಷ್ಯನಾನದಿ ಸಂಶಯ ಓಂ ಹ್ರೀಂ ಶ್ರೀ ಓಂ ಹ್ರೀಂ ಶ್ರೀ ಓಂ ಹ್ರೀಂ ಶ್ರೀಂ ಸೂರ್ಯ. ಅಕ್ಷಯ ಪಾತ್ರೆಯನ್ನು ವಿಶೇಷವಾಗಿ ಸೂರ್ಯನಿಗೂ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಂಥ ದಿವಸ. ಅದಕ್ಕೆ ವಿಶೇಷವಾಗಿ ಆ ಸೂರ್ಯ ಭಗವಂತನಲ್ಲಿ ನಾವು ಏನು ಒಂದು ಜ್ಞಾಪಕವನ್ನು ಮಾಡಿಕೊಂಡು ಆ ಒಂದು ವಿಶೇಷವಾಗಿ ಭಗವಂತನಲ್ಲಿ ಮೊರೆ ಹೋಗಿ ಭಗವಂತನನ್ನು ಜ್ಞಾನವನ್ನು ಪಡೆದುಕೊಂಡು ಭಗವಂತನನ್ನು ಆಶೀರ್ವಾದಗಳನ್ನು ಮಾಡತಕ್ಕಂಥ ಜ್ಞಾನವನ್ನು ಆರೋಗ್ಯದ ವಿಚಾರವಾಗಲಿ, ಐಶ್ವರ್ಯದ ವಿಚಾರಕ್ಕಾಗಲಿ, ಪ್ರೊಫೆಷನಲ್ ವಿಚಾರಕ್ಕಾಗಲಿ ಆ ಸೂರ್ಯ ಭಗವಾನ್ ಮೊರೆ ಹೋದನು. ಆದಿತ್ಯಾಯ ವಿದ್ಮೆ ಸಹಸ್ರಾಯ ಧೀಮಹಿ ತನ್ನ ಸುವರ್ಣ ಸೂರ್ಯ ಪ್ರಚೋದಯಾತು ಅನ್ನತಕ್ಕಂಥದ್ದು ಸೂರ್ಯ ಭಗವಾನನು. ಆ ದಯೆಯಿಂದ ಅಕ್ಷಯ ಪಾಂಡವರಿಗೂ ಕೂಡ ಅಕ್ಷಯ ಪಾತ್ರ, ಅಕ್ಷಯ ಅನ್ನತಕ್ಕಂಥದ್ದು ದ್ವಿಗುಳಾಗತಕ್ಕಂಥದ್ದು. ಅದಕ್ಕೂ ನಾವು ಏನು ಹೇಳಿದ್ವಿ, ದಾನ ಧರ್ಮಗಳನ್ನು ಏನು ಮಾಡ್ತಿರೋ ಅದನ್ನು ವಿದ್ಯೆಯನ್ನು ದಾನ ಮಾಡ್ತಿರೋ, ಬಟ್ಟೆ ದಾನ ಮಾಡ್ತಿರೋ, ಭೂದಾನ ದಾನ ಮಾಡ್ತಿರೋ, ಗೋತಾಯಿ ದಾನ ಮಾಡ್ತಿರೋ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರೋ, ಒಳ್ಳೆಯದನ್ನು ಮಾತಾಡ್ತಿರೋ, ಎಲ್ಲರನ್ನು ಕುಟುಂಬದವರಿಗೆ ಕೂಡಿಕೊಂಡು ಊಟ ಮಾಡಿದನ್ನು ಹಂಚಿಕೊಳ್ಳತಕ್ಕಂಥ ವಿಶೇಷವಾಗಿ ಬರತಕ್ಕಂಥದ್ದೇ ಈ ಬಸವ ಜಯಂತಿ. ಈ ಬಸವ ಜಯಂತಿ ನಿಮಗೆಲ್ಲರೂ ಕೂಡ ವಿಶೇಷವನ್ನು ಸ್ಥಾನಮಾನವನ್ನು ಕೊಡಿ. ಇನ್ನೂ ವಿಶೇಷವಾಗಿ ನಮ್ಮ ವಿಷ್ಣು ಸಂಕಲ್ಪದಲ್ಲಿ ವಿಶೇಷವಾಗಿ ಜ್ಞಾನವನ್ನು ಹೆಚ್ಚಿಸುವಂಥ ಶಕ್ತಿ ಇರತಕ್ಕಂಥದ್ದೇ ವಿಶೇಷವಾಗಿ ಈ ಸ್ವಾಮಿಗಳ ದಯೆಯಿಂದ. ಅದಕ್ಕೋಸ್ಕರ ವಿಷ್ಣು ಸಂಕಲ್ಪದಲ್ಲಿ ವಿಶೇಷವಾಗಿ ವಿಷ್ಣು ಸ್ವಾಮೀಜಿಗಳು ವಿಶೇಷವಾಗಿ ಗುರುಜಿಗಳು ನಿಮಗೇನು ಒಂದು ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಒಂದು ಜ್ಞಾನದಲ್ಲಿ ಆ ಭಗವಂತನು ಕೊಟ್ಟಿದ್ದ ಜ್ಞಾನವನ್ನು ಹಂಚಿಸಿಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ಅದರಲ್ಲಿ ಯಾಕಂದರೆ ಮನುಷ್ಯನು ನಾವು ಏನು ಸಾಧನೆ ಮಾಡಿದ್ವಿ ಅನ್ನತಕ್ಕಂಥದ್ದು ಅದೇ ಮುಖ್ಯವಾದ. ನಾವು ಎಷ್ಟು ಆಸ್ತಿ ಮಾಡಿದ್ದೇವೆ, ಎಷ್ಟು ಸಂಪಾದನೆ ಮಾಡಿದ್ದೇವೆ, ಎಷ್ಟು ಮನೆ ತಗೊಂಡಿದ್ದೇವೆ, ಎಷ್ಟು ಆಸ್ತಿ ತಗೊಂಡಿದ್ದೇವೆ ಯಾವುದೂ ಇಲ್ಲ. ನಾವು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅನ್ನತಕ್ಕಂಥದ್ದೇ. ನಾವು ಯಾವಾಗಲೂ ಇದನ್ನು ಹೇಳ್ತೇನೆ. ವಿಶೇಷವಾಗಿ ಎಲ್ಲರೂ ಕೂಡ ದಾನವನ್ನು ಮಾಡಿ, ಹಸಿದವರಿಗೆ ದಾನವನ್ನು ಊಟವನ್ನು ಕೊಡಿ, ವಿದ್ಯೆ ಇಲ್ಲದವರಿಗೆ ವಿದ್ಯಾದಾನವನ್ನು ಮಾಡಿ, ಬಟ್ಟೆ ಇಲ್ಲದವರಿಗೆ ಬಟ್ಟೆ ದಾನವನ್ನು ಮಾಡಿಕೊಳ್ಳೋದ್ರಿಂದ ಈ ಅಕ್ಷಯ ತಿಥಿಯ ನಿಮಗೆಲ್ಲರಿಗೂ ಕೂಡ ಈ ವಿಷ್ಣು ಸಂಕಲ್ಪದ ವಿಶೇಷವಾಗಿ ವಿಷ್ಣು ಸಂಕಲ್ಪ ಅನ್ನತಕ್ಕಂಥದ್ದು. ಹಾಗೆ ವಿಷ್ಣುವಿನ ಅವತಾರ, ಆ ವಿಷ್ಣುವಿನ ಅವತಾರ ಇದೆ ಎಂದೇ ತುಳಸಿ ಹೇಗೆ ವಿಷ್ಣುವಿಗೆ ಮುಖ್ಯವೋ ಹಾಗೆ ಅಕ್ಷಯ ತಿಥಿಯ ದಾನವನ್ನು ಅಷ್ಟೇ ಮುಖ್ಯ. ದಾನ ಧರ್ಮಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆಲ್ಲರಿಗೂ ಕೂಡ ಯಶಸ್ವಿ ಸಿಗಲಿ ಅಂತ. ಸರ್ವೋ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಲೋಕಾ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ. ಕೃಷ್ಣ ಮುಂದೆ ಜಗದ್ಗುರು ಶ್ರೀ ಕೃಷ್ಣಾರ್ಪಣ ಅಂತ ಅಕ್ಷಯ ಪಾತ್ರೆ ನಿಮಗೆಲ್ಲರೂ ಕೂಡ ಎಲ್ಲ ಸೂರ್ಯ ಭಗವಂತನ ದಯೆಯಿಂದ ಅಕ್ಷಯ ಪಾತ್ರೆ ನಿಮಗೆ ಜೀವನ ಪರ್ಯಂತವಾಗಿ ಸಿಗಲಿ ಅನ್ನತಕ್ಕಂಥದ್ದೇ ಇದೇ ವಿಷ್ಣು ಸಂಕಲ್ಪದ ವಿಶೇಷವಾಗಿ ನಿಮಗೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಗುರು ಇದನ್ನು ಪ್ರೀತಿಸಿ, ಧರ್ಮವನ್ನು ಬೆಳೆಸಿ, ಜ್ಞಾನವನ್ನು ಹೆಚ್ಚಿಸಿ, ವಿದ್ಯಾದಾನವನ್ನು ಮಾಡಿ, ಹಸಿದವರಿಗೆ ಅನ್ನವನ್ನು ದಾನವನ್ನು ಮಾಡಿಕೊಂಡ ಎಷ್ಟು ಜ್ಞಾನ ಮಾಡ್ತಿರೋ, ಎಷ್ಟು ದಾನ ಮಾಡ್ತಿರೋ, ಎಷ್ಟು ಜ್ಞಾನವನ್ನು ಮಾಡ್ತಿರೋ, ಎಷ್ಟು ದೇವರನ್ನು ಆಚರಣೆ ಮಾಡ್ತಿರೋ ಅಷ್ಟು ನಿಮಗೆ ಯಶಸ್ವಿಯಾಗಿ ಸಿಗತಕ್ಕಂಥ ಯೋಗ ಎಲ್ಲರಿಗೂ ಸಿಗಲಿ ಅನ್ನತಕ್ಕಂಥ ವಿಶೇಷ. ಸರ್ವೋ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಲೋಕಾ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ. ಕೃಷ್ಣ ಮುಂದೆ ಕೃಷ್ಣಾರ್ಪಣಮಸ್ತು. ಯಶಸ್ವಿ ಫಲಪ್ರಾಪ್ತರಸ್ತು.